ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬಂದು ಎಷ್ಟೋ ಜನ ಲೇಡೀಸ್ಗಾಗಲಿ ಜೆಂಟ್ಸ್ಗಾಗಲಿ ತುಂಬ ಜನ ಫೇಸ್ ಮಾಡ್ತಿರೋದೇನೆಂದರೆ ಪಿಂಪಲ್ಸ್ ಆಗೋದು, ಆಮೇಲೆ ಬಂದು ಹೈಪರ್ ಪಿಗ್ಮೆಂಟೇಷನ್ನು ಜಾಸ್ತಿ ಆಗೋದು. ಅದು ತುಂಬ ಜನ ಹೆಣ್ಮಕ್ಳಿಗೆ ಜಾಸ್ತಿ ಇದೆ, ಗಂಡು ಮಕ್ಳಿಗೂ ಸಹ ಬರುತ್ತೆ. ಅದಕ್ಕೆ ನಾನೊಂದು ರೆಸಿಪಿ ಟ್ರೈ ಹೇಳ್ತೀನಿ. ಅದೊಂದ್ಸತಿ ಟ್ರೈ ಮಾಡಿ ನೋಡಿ, 100% ರಿಸಲ್ಟ್ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ಅದು ಹೇಗೆ ಮಾಡೋದು ಅಂತ ತೋರಿಸ್ಕೊಂಡು ಕೊಡ್ತೀನಿ, ಬನ್ನಿ ಫ್ರೆಂಡ್ಸ್. ಮೊದಲು ಮಿಕ್ಸಿ ಜಾರಿಗೆ ಒಂದು ಟೊಮೊಟೊ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಕೊಳ್ದೆ ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ಸೋದಿಸ್ಕೋಬೇಕು. ಓನ್ಲಿ ರಸ ಬರಬೇಕು. ಅದಕ್ಕೆ ಸ್ವಲ್ಪ ರೋಸ್ ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಿಂಬೆ ರಸ ಹಾಕ್ಕೊಂಡು ಐಸ್ ಕ್ಯೂಬ್ ಬರುತ್ತಲ್ಲ, ಆ ಟ್ರೈಯಲ್ಲಿ ಐಸ್ ಕ್ಯೂಬ್ ಥರ ಮಾಡ್ಕೋಬೇಕಾಗುತ್ತೆ. ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ. ಆ ಐಸ್ ಟ್ರೈಯಲ್ಲಿ ಇಕ್ಕಿರೋದು ಡೈಲಿ ಬೆಳಗ್ಗೆ ಒಂದ್ಸತಿ, ಸಾಯಂಕಾಲ ಒಂದ್ಸತಿ ಫೇಸ್ಗೆ ಮಸಾಜ್ ಥರ ಮಾಡ್ಕೋಬೇಕಾಗುತ್ತೆ. ಫೇಸ್ಗೆ ಮಸಾಜ್ ಥರ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಕೊಂಡು ಫೇಸ್ ವಾಶ್ ಮಾಡ್ಕೊಳ್ಳಿ. ರಿಸಲ್ಟು ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಫಸ್ಟು ಬಂದು ಪಿಂಪಲ್ಸ್ ಕಮ್ಮಿ ಆಗುತ್ತೆ. ಆಮೇಲೆ ಬಂದು ಸನ್ ಟರ್ನ್ ಕಮ್ಮಿ ಆಗುತ್ತೆ. ನೆಕ್ಸ್ಟು ಬಂದು ಹೈಪರ್ ಪಿಗ್ಮೆಂಟೇಷನ್ ಕಮ್ಮಿ ಆಗುತ್ತೆ. ಆಮೇಲೆ ಬಂದು ಸ್ಕಿನ್ನಲ್ಲಿ ಪಿಂಪಲ್ಸ್ ಆಗಲಿ ಹೈಪರ್ ಪಿಗ್ಮೆಂಟೇಷನ್ ಆಗಲಿ ಕಮ್ಮಿ ಆಗುತ್ತೆ. ಆಮೇಲೆ ಸ್ಕಿನ್ ಸಾಫ್ಟ್ ಆಗುತ್ತೆ. ಆಮೇಲೆ ಬಂದು ಸ್ಕಿನ್ ಸ್ವಲ್ಪ ಗ್ಲೋ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಏನಕ್ಕೆ ಅಂದರೆ ಟೊಮೊಟೊ ಹಾಕಿರ್ತೀವಲ್ಲ, ಸ್ವಲ್ಪ ಸ್ಕಿನ್ ಚೆನ್ನಾಗಿ ಗ್ಲೋ ಆಗಿ ಕಾಣಿಸುತ್ತೆ. ಆಯಿಲ್ನೆಸ್ ಕಮ್ಮಿ ಆಗುತ್ತೆ, ಓಪನ್ ಪರ್ಸು ಕಮ್ಮಿ ಆಗುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಒಂದು ಮಂತ್ ಹಂಗೆ ಯೂಸ್ ಮಾಡಿ ನೋಡಿ, ರಿಸಲ್ಟ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಪ್ಲೀಸ್ ಫ್ರೆಂಡ್, ನನ್ನ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ ಸಪೋರ್ಟ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್.